ಗ್ಯಾಸ್ ಬೆಲೆ ಹೆಚ್ಚಳ ಆಗಿದೆ, ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ಏನ್ ತೊಂದರೆ ಆಗ್ತದೆ? ನಮಗೆ 115 ರೂಪಾಯಿ ಗ್ಯಾಸ್ ಜಾಸ್ತಿ ಆಗಿದೆ. ಬಟ್ ಗ್ಯಾಸ್ ಜಾಸ್ತಿ ಆದ್ರೂ ಈಗ ಗ್ಯಾಸ್ ಸಿಗ್ತಾ ಇಲ್ಲ, ಅದೇ ಪ್ರಾಬ್ಲಮ್ ನಮಗೆ. ಎಲ್ಲ ಬೆಂಗಳೂರಲ್ಲೆಲ್ಲ ಬಂದ್ ಮಾಡ್ತಾ ಇದ್ದಾರೆ, ಹೋಟ್ಲ್ ಬಂದ್ ಮಾಡ್ತಾರೆ. ನಮ್ಗೇನು 3-4 ಡೇಸ್ ಇದೆ ಗ್ಯಾಸ್ ಸ್ಟಾಕ್ ಇದೆ. ಇನ್ನು ಆಮೇಲೆ ಏನಂತ ಗೊತ್ತಿಲ್ಲ, ಬಹಳ ತೊಂದರೆ ಆಗ್ತಾ ಇದೆ. ಹೋಟ್ಲ್ ನಡೆಸೋದು ಎಷ್ಟು ಕಷ್ಟ ಆಗ್ತದೆ ಸರ್ ನಮಗೆ? ಯಾಕಂದ್ರೆ ಈಗ ಸಂಗೀತ ಎಲ್ಲ ಕೇಳೋದು ಬರ್ತಾ ಇರ್ತದೆ. ಈಗ ತುಂಬಾ ಮೇನ್ ಪ್ರಾಬ್ಲಮ್ ಗ್ಯಾಸ್. ನಮ್ ಬೇರೆ ಆಪ್ಷನ್ ಏನಿಲ್ಲ. ಗ್ಯಾಸ್ ಇದ್ರೆ ಎಲ್ಲ ಐಟಮ್ ಇರ್ತದೆ, ಗ್ಯಾಸ್ ಇಲ್ಲ ಏನ್ ಮಾಡ್ಲಿಕ್ಕಿಲ್ಲ. ದೊಡ್ಡ ಪ್ರಾಬ್ಲಮ್ ಇದೆ ಗ್ಯಾಸ್ ಇದ್ದು. ಪೂರೈಕೆ ಆಗ್ತದೆ ಇಲ್ಲ ಆಗ್ತಾನೆ ಇಲ್ಲ ಸಿಗ್ತಾನೆ ಇಲ್ಲ. ಈಗ 1 ವೀಕ್ ಆಯ್ತು, ಬಹಳ ಪ್ರಾಬ್ಲಮ್ ಇದೆ. ಬರ್ತಾನೆ ಇಲ್ಲ ಗ್ಯಾಸ್. ಈಗ 2-3 ಡೇಸ್ ನಡೀತದೆ. ಈಗ ಆಮೇಲೆ ಏನಂತ ನೋಡ್ಬೇಕು ನಾವು. ಚಿಕನ್ ಮತ್ತು ಊಟದ ಬೆಲೆ ಏನಾದ್ರು ಜಾಸ್ತಿ ಮಾಡ್ತೀವಿ? ಇಲ್ಲ ಇಷ್ಟ ತನಕ ಏನ್ ಮಾಡಿಲ್ಲ. ಬಟ್ ಇನ್ನೂ ಜಾಸ್ತಿ ಆದ್ರೆ ಏನ್ ಮಾಡುವಾಗಿಲ್ಲ, ಮಾಡ್ಲೇಬೇಕಾಗ್ತದೆ. ಇಷ್ಟ ತನಕ ಏನ್ ಮಾಡಿಲ್ಲ ನಾವು. ಸರ್ಕಾರ ಅಂದ್ರೆ ಸಪ್ಲೈ ಆಗ್ಬೇಕು, ಗ್ಯಾಸ್ ಸಪ್ಲೈ ಆಗ. ರೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ ಗ್ಯಾಸ್ ಫಸ್ಟ್ ಸಪ್ಲೈ ಆಗ್ಬೇಕು ನಮ್ಗೆ. ಇಲ್ಲದೆ ಬಂದೇ ಮಾಡ್ಬೇಕು ನಾವು. ಇಷ್ಟು ಲೇಬರ್ ಎಲ್ಲ ಇಟ್ಕೊಂಡು 45 ಜನ ಲೇಬರ್ ಎಲ್ಲ ಇಟ್ಕೊಂಡು ನಾವು ಏನ್ ಮಾಡುವಂಗಿಲ್ಲ, ಬಂದೇ ಮಾಡ್ಬೇಕಾಗ್ತದೆ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ವಾರ ಪರಿಸ್ಥಿತಿ ಯಾವುದು ವಾರಿಂದ ಬಹಳ ತೊಂದರೆ ಆಯ್ತು ನಮ್ಗೆ ಎಲ್ರಿಗೂ. ನಮ್ಗೆ ಈ ಡಿಪಾರ್ಟ್ಮೆಂಟ್ ಅಂದ್ರೆ ಎಲ್ಲ ಡಿಪಾರ್ಟ್ಮೆಂಟ್ ತೊಂದರೆ ಆಯ್ತು. ಎಲ್ಲ ಜಾಸ್ತಿ ಆಗಿದೆ, ರೇಟ್ ಎಲ್ಲ ಜಾಸ್ತಿ ಆಗ್ತಿದೆ. ಏನು ಮಾಡುವಂಗಿಲ್ಲ. ಸುದೀಪ್ ಶೆಟ್ಟಿ ಅಂತ. ಈಗ ನಿನ್ನೆ ಮೊನ್ನೆಯಿಂದ ಬಳ್ಳಾರಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಬಗ್ಗೆ ಸ್ವಲ್ಪ ಅಡಚಣೆ ಆಗ್ತಾ ಇದೆ. ಇಂಡಿಯನ್ ಸಿಲಿಂಡರ್ ಸಿಗ್ತಾ ಇಲ್ಲ, ಭಾರತ್ ಒಂದೇ ಸಿಗ್ತಾ ಇದೆ. ಈಗ ಸರಿಸುಮಾರು 3 ತಿಂಗಳಿಂದನೂ ತಿಂಗಳ 100 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ರೇಟ್ ಜಾಸ್ತಿ ಆದರೂ ಸಹ ಏನೋ ಸಿಗ್ತಾ ಇತ್ತಲ್ಲ ಅಂತ ನಾವು ಸಂತೋಷದಲ್ಲಿ ಇದ್ವಿ, ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ನಿನ್ನೆಯಿಂದಂತೂ ಅವರು 2-3 ದಿನದಲ್ಲಿ ನಿಮ್ಗೆ ಗ್ಯಾಸೇ ಬರಲ್ಲ, ಗ್ಯಾಸ್ ಸಿಗಲ್ಲ ಅಂತ ಇದ್ದಾರೆ. ಇನ್ನು 2-3 ದಿನದಲ್ಲಿ ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ನಾವು ಹೋಟ್ಲ್ಗಳನ್ನ ಮುಚ್ಚುವ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ನಮ್ಮ ಸಂಪೂರ್ಣ ನಮ್ಮ ಕಿಚನ್ ಗ್ಯಾಸ್ ಮೇಲೆ ಅವಲಂಬಿತವಾಗಿದೆ. ಆದ್ರಿಂದ ಗ್ಯಾಸನ್ನ ನಮ್ಗೆ ಪೂರೈಕೆ ಆಗಲೇಬೇಕು. ರೇಟ್ ಎಷ್ಟಾದರೂ ರೇಟಿನ ಬಗ್ಗೆ ನಮಗೇನು ತೊಂದರೆ ಇರಲ್ಲ. ಯಾಕಂದ್ರೆ ಸರ್ವಿಸ್ ನಮ್ಮ ಓಟೋದಲ್ಲಿ ಇದ್ದಾಗ ಒಂದು 4 ದಿನ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಅದರಿಂದ ಏನು ನಮಗಿದಿಲ್ಲ. ಬಟ್ ಗ್ಯಾಸ್ ಪೂರೈಕೆ ಆಗಬೇಕು. ಈ ಬಗ್ಗೆ ಸರ್ಕಾರ ಕೂಡಲೇ ಒಂದು ನಿರ್ಧಾರ ತಗೊಂಡು ಹೋಟ್ಲವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದ್ರೆ ನಮ್ಮದು ಜನಸೇವೆಯ ಒಂದು ಉದ್ಯಮ. ನಮಗೇನಾದ್ರು ಗ್ಯಾಸೇ ಸಿಕ್ಕಲಿಲ್ಲ ಅಂದ್ರೆ ನಾವು ಬಂದ್ ಮಾಡಬೇಕಾಗತ್ತೆ. ನಾಗರಿಕರಿಗೆ ಇದರಿಂದ ತುಂಬ ತೊಂದರೆ ಆಗುತ್ತೆ. ಆದ್ರಿಂದ ಸರ್ಕಾರ ಈ ಒಂದು ತೊಂದರೆನ ಆದಷ್ಟು ಬೇಗ ನಿವಾರಿಸಬೇಕು. ಗ್ಯಾಸನ್ನ ಸಲೀಸಾಗಿ ಸಿಗುವಂತೆ ಮಾಡ್ಬೇಕಂತ ನಮ್ಮ ಕೋರಿಕೆ. ಈ ಸದ್ಯದಲ್ಲಿ ಏನು ಮಾಡಲ್ಲ. ಯಾಕಂತಂದ್ರೆ ಗ್ಯಾಸ್ ಸರಿಯಾಗಿ ಸಿಕ್ಬಿಟ್ರೆ ವ್ಯಾಪಾರದಲ್ಲಿ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಬೋದು. ಇದಕ್ಕಿಂತ ಜಾಸ್ತಿ ಆದ್ರೆ ಅನಿವಾರ್ಯವಾಗಿ ನಾವು ಮಾಡುವ ಪರಿಸ್ಥಿತಿ ಬರುತ್ತೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.